ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಿಕ್ಕೋಡಿಗೆ ಬಂದಿದ್ದೀವಿ. ನಮ್ಮ ಶರೀಫ್ ಸರ್ ಏನಿದ್ದಾರೆ, ಭೀಮಾ ಮತ್ತು ಕ್ಯಾಪ್ಟನ್ನ ಫೈಟ್ ಆದಂತಹ ಜಾಗದಲ್ಲಿ ನೋಡಿದಂತಹ ವ್ಯಕ್ತಿ ಇವರು. ಮತ್ತು ಶರೀಫ್ ಸರ್ ಇದ್ದಾರೆ. ಏನೇನಾಯಿತು ನಿನ್ನೆ ಮೊನ್ನೆ ಎಲ್ಲ ಏನೇನಾಯಿತು ಅದ್ರ ಬಗ್ಗೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಅದೇ ಸರ್, ಏನಾಯಿತು ಭೀಮಾ ಮತ್ತು ಕ್ಯಾಪ್ಟನ್ ಫೈಟ್ ಆದಮೇಲೆ? ಭೀಮಾ ಎಲ್ಲಿದ್ದಾನೆ ಈಗ, ಕ್ಯಾಪ್ಟನ್ನು ಎಲ್ಲಿದ್ದಾನೆ ಈಗ? ಈಗ ಸಹಜವಾಗಿ ಎಲ್ರಿಗೂ ಗೊತ್ತಿದೆ, ಒಂದು 4-5 ದಿವಸಗಳ ಹಿಂದೆ ಸಕಲೇಶ್ಪುರ ಭಾಗದಲ್ಲಿದ್ದಂತಹ ನಮ್ಮ ಕಾಡಾನೆ ಭೀಮಾ ಒಂದು 4-5 ತಿಂಗಳು ನಮ್ಮ ಸೈಡ್ ಇರಲ್ಲ, ಇದು ಬೇಲೂರು ರೇಂಜ್ ಕಡೆ ಇರೋದಿಲ್ಲ. ಅದು ಸಕಲೇಶ್ಪುರ ಭಾಗದಿಂದ ಯಾವಾಗ ಹೊರಡ್ತಾನೋ ಆವಾಗ ಅದಕ್ಕೆ ತುಂಬ ಮದ ಬಂದಿರುತ್ತೆ. ಮದ ಬಂದ ಕಾರಣ ಅದು ಒಂಟಿಯಾಗಿದ್ದು ನಮ್ಮ ಭೀಮಾ ನಮ್ಮ ಬೇಲೂರು ರೇಂಜ್ ಕಡೆಗೆ ಒಂದು 60ರಿಂದ 70 ಕಾಡಾನೆಗಳು ಇಲ್ಲಿ ಪ್ರೆಸೆಂಟ್ ಇದೆ. ಈಗ ಗ್ರೂಪ್ ಆಗಿ ಡಿವೈಡ್ ಆಗಿದ್ದಾವೆ. ಒಂದು ಚಿಕ್ಕಮಗಳೂರು ಜಿಲ್ಲೆ ನಮ್ಮ ಮೂಡಿಗೆರೆ ತಾಲೂಕಲ್ಲಿ ಒಂದು ಸ್ವಲ್ಪ ಆನೆಗಳಿತ್ತು, ಮತ್ತು ಇಲ್ಲಿ ನಮ್ಮ ಸರೌಂಡಿಂಗಲ್ಲಿ ಒಂದು 45 ಆನೆಗಳು ಕಾಡಾನೆಗಳು ಇತ್ತು. ಅದರಲ್ಲಿ ಬೀಟಮ್ಮ ಭುವನೇಶ್ವರಿ ಮತ್ತು ಬೀಟಮ್ಮ 2 ಅನ್ನೋದು ಸುಮಾರು ಆನೆಗಳು ಇತ್ತು. ಅಂಥದ್ರಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಮ್ಮ ಕಾಡಾನೆ ಭೀಮಾ ಏನಾಯಿತು, 3-4 ದಿವಸ ಆಯಿತು ನಮ್ಮ ಬಿಕ್ಕೋಡ್ ಎಸ್ಟೇಟ್ ಕಡೆಗೆ ಮೂವ್ ಆಗ್ತಾನೆ ಸಕಲೇಶ್ಪುರ ಭಾಗದಿಂದ. ಸಕಲೇಶ್ಪುರ ಭಾಗದಿಂದ ಬಿಕ್ಕೋಡ್ ಕಡೆಗೆ ಮೂವ್ ಆಗಿ ಅಲ್ಲಿಂದ ಜಗ್ಬೋರ್ನಹಳ್ಳಿ ಫಾರೆಸ್ಟಲ್ಲಿ ನಮ್ಮ ಈ ಕಾಡಾನೆ ಗ್ರೂಪ್ ಇರುತ್ತೆ, ಕ್ಯಾಪ್ಟನ್ ವಿತ್ ಕಾಡಾನೆ ಗ್ರೂಪು. ಅಲ್ಲಿ ಯಾಕಂದರೆ ಜೋಳ ಬಂದಿದೆ, ಜೋಳ ತಿನ್ನೋಕ್ಕೋಸ್ಕರ ನಮ್ಮ ಕಡೆ ಹಲಸಿನ ಹಣ್ಣು ಅದು ಇದು ಎಲ್ಲ ಸೀಸನ್ ಮುಗಿದ ಮೇಲೆ ಅದು ಜೋಳದ ಕಡೆಗೆ ಮುಖ ಮಾಡುತ್ತೆ. ಬಿಕ್ಕೋಡು ಈ ಬಯಲುಸೀಮೆ ಕಡೆ ಹೋಗುತ್ತೆ, ಅಲ್ಲಿ ಜೋಳ ಸಿಗುತ್ತೆ, ಕಬ್ಬು ಸಿಗುತ್ತೆ ಅಂತ ಹೇಳಿಬಿಟ್ಟು ಆನೆಗಳಿಗೆ ತುಂಬ ಅದು ಒಳ್ಳೆ ಫುಡ್ಡು. ಹಾಗಾಗಿ ಅಲ್ಲಿಗೆ ಹೋಗುತ್ತೆ ಅದು. ಅಲ್ಲಿಂದ ಏನು ಮಾಡ್ತಾನೆ ನಮ್ಮ ಭೀಮಾ, ವಾಸನೆ ಹಿಡ್ಕೊಂಡು ಜಗ್ಬೋರ್ನಹಳ್ಳಿ ಫಾರೆಸ್ಟಿಗೆ ರೀಚ್ ಆಗ್ತಾನೆ. ರೀಚ್ ಆದಮೇಲೆ ಎಲ್ರಿಗೂ ಗೊತ್ತಿರೋ ವಿಚಾರನೇ, ಎಲ್ರಿಗೂ ಎಲ್ಲ ವೀಡಿಯೋಗಳಲ್ಲಿ ವೈರಲ್ ಆಗಿದೆ. ಅಲ್ಲಿ ಹೋದ ನಂತರ ಕ್ಯಾಪ್ಟನ್ ಮತ್ತು ಕಾಡಾನೆ ಭೀಮನ್ಗೆ ಫೈಟ್ ನಡೆಯುತ್ತೆ. ಅದು ಯಾಕಂತ ಹೇಳಿದರೆ, ಅದು ಗ್ರೂಪ್ ಲೀಡರ್ ಯಾರು ಅಂತ ತೋರಿಸ್ಕೋಬೇಕು. ಆ ಗ್ರೂಪಿಗೆ ಈಗ ಕ್ಯಾಪ್ಟನ್ ಲೀಡರ್ ಆಗಿದ್ದ, ಹೋದ ವರ್ಷವೂ ಅವನೇ ಒಂದು 6 ತಿಂಗಳು ಮೇಂಟೈನ್ ಮಾಡಿದ್ದ ಗ್ರೂಪಿಗೆ. ಅದ್ರ ನಂತರ ಈಗ ನಮ್ಮ ಭೀಮಾ ಬಂದಮೇಲೆ ಅದಕ್ಕೂ ಮದ ಇರೋ ಕಾರಣ ಯಾರು ಲೀಡ್ರ್ ಇರ್ತಾರೋ ಅವನಿಗೆ ಹೊಡೆದು ಇವನು ಲೀಡ್ರ್ ಆಗಬೇಕು. ಅಂಥದ್ರಲ್ಲಿ ತುಂಬ ದೊಡ್ಡ ಫೈಟೇ ನಡೆಯುತ್ತೆ. ಸುಮಾರು ನಿಮಗೆ ಅರ್ಧ ರಾತ್ರಿಯಿಂದ ಫೈಟ್ ನಡೆಯೋದು, ಬೆಳಗಿನ ಜಾವ ಆ ಜಗ್ಬೋರ್ನಹಳ್ಳಿ ಫಾರೆಸ್ಟಿಂದ ಪಕ್ಕದಲ್ಲಿರುವಂಥ ಮನೆಗಳ ಹತ್ರ ಜಗಳ ಮಾಡ್ಕೊಂಡು ಬರ್ತವೆ. ಮಾಡ್ಕೊಂಡು ಬಂದಮೇಲೆ ಏನಾಗುತ್ತೆ, ಅಲ್ಲಿಂದ ಕ್ಯಾಪ್ಟನ್ಗೆ ಮತ್ತು ಭೀಮನ್ಗೆ ಜೋರಾಗೆ ಫೈಟ್ ನಡೆಯುತ್ತೆ. ಜೋರಾಗಿ ಫೈಟ್ ನಡೆದಾಗ ಅದರಲ್ಲಿ ನಮ್ಮ ಕಾಡಾನೆ ಭೀಮಾ ಮರಕ್ಕೆ ತಾಗಿಸ್ಕೊಂಡು ದಂತನೂ ಮುರ್ಕೊಳ್ತಾನೆ. ದಂತ ಮುರ್ಕೊಂಡ್ಮೇಲೆ ತುಂಬ ರಕ್ತ ಹೋಗುತ್ತೆ, ಮಾಂಸ ಕಿದ್ದು ಬರುತ್ತೆ. ಆಮೇಲೆ ಸಂಜೆ ಹೊತ್ತಿಗೆ ಕ್ಯಾಪ್ಟನ್ನು ಹೋಗಿ ಕಾಡಲ್ಲಿ ಸೇರಿಕೊಳ್ತಾನೆ, ನಮ್ಮ ಭೀಮಾನೂ ಹೋಗಿ ಕಾಡಲ್ಲಿ ಸೇರಿಕೊಳ್ತಾನೆ. ಅದರಲ್ಲಿ ಗ್ರೂಪಿಗೂ ಅದಕ್ಕೆ ಒಂದು 1000 ಮೀಟ್ರ್ ದೂರ ಇರುತ್ತೆ ನಮ್ಮ ಭೀಮನ್ಗೂ ಮತ್ತು ಈ ಕ್ಯಾಪ್ಟನ್ ಕಾಡಾನೆ ಗ್ರೂಪಿಗೂ. ಜಗಳ ಆದಮೇಲೆ ಕ್ಯಾಪ್ಟನ್ ಒಂದು ಕಡೆ ಎಲ್ಲ ಗ್ರೂಪಿಗೆ ಸುತ್ತೋರಿದಿರ್ತಾನೆ. ನಾವು ಡ್ರೋನ್ ಮೂಲಕವೂ ಅವತ್ತು ಹೋಗಿ ನೋಡಿದ್ವಿ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಅದ್ರ ನಂತರ ಅಲ್ಲಿಂದ ನಮ್ಮ ಭೀಮಾ ಏನು ಮಾಡ್ತಾನೆ, ಸಂಜೆ ತನಕ ನಾವು ಕಾದ್ವಿ ಏನಾಗುತ್ತೋ ಭೀಮನ್ಗೆ, ತುಂಬ ರಕ್ತ ಹೋಗಿದೆ, ಮುಂದೆ ಏನಾಗ್ಬೋದು. ನಮ್ಮ ಭೀಮಾ ಅಂದರೆ ತುಂಬ ಒಂದು ಫ್ಯಾನ್ಸ್ ಫಾಲೋವರ್ಸ್ ಇಟ್ಟಂಥ ನಮ್ಮ ಕಾಡಾನೆ ಅದು. ಹಾಗಾಗಿ ಭೀಮನ್ನ ಒಂದು ಉಳಿಸ್ಕೋಬೇಕು, ಏನಾಗಿದೆಯೋ ಏನೋ ಅಂತ ನಾವು ಹೋಗ್ತೀವಿ. ಅಲ್ಲಿಗೆ ಹೋಗಿ ಎಲ್ಲ ವಿಚಾರನ ತಿಳ್ಕೊಂಡು ಮತ್ತೆ ಭೀಮನ್ನ ನೋಡಲೇಬೇಕಂತ ಅವತ್ತು ಸಂಜೆ ಕಾಯ್ತೀವಿ. ಕಾದ ನಂತರ ಅದೇನಾಗುತ್ತೆ, ರಿಟರ್ನ್ ಸಕಲೇಶ್ಪುರ ಭಾಗಕ್ಕೆ ಹೋಗೋಕ್ಕೆ ಹೊರಡ್ತಾನೆ ನಮ್ಮ ಕಾಡಾನೆ ಭೀಮಾ. ಹೊರಟ ನಂತರ ಏನಾಗುತ್ತೆ, ಅಲ್ಲಿಂದ ಸಕಲೇಶ್ಪುರ ಭಾಗಕ್ಕೆ ಹೊರಟಾಗ ಅಲ್ಲಿಂದ ಬಿಕ್ಕೋಡ್ ಎಸ್ಟೇಟ್ ಕಡೆಗೆ ಬಂದು ಬಿಕ್ಕೋಡ್ ಎಸ್ಟೇಟಿಂದ ರಾತ್ರಿ ನಮ್ಮ ಕಡೆಗರ್ಜೆ ಗುಡ್ಬೆಟ್ಟ ಗ್ರಾಮಕ್ಕೆ ಬರ್ತಾನೆ ನಮ್ಮ ಕಾಡಾನೆ ಭೀಮಾ. ಗುಡ್ಬೆಟ್ಟ ಭಾಗದಲ್ಲಿ ಏನಾಗುತ್ತೆ, ಒಂದು ದೊಡ್ಡ ಎಸ್ಟೇಟ್ ಅದು, ಒಂದು 300-400 ಎಕರೆ ಎಸ್ಟೇಟ್ ಅದು. ಎಸ್ಟೇಟಿಂದ ಒಳಗಡೆ ಒಂದು ಕಡೆ ಏನು ಮಾಡ್ತಾನೆ, ಒಂದು ಕೆರೆ ಹತ್ರ ನಿಂತ್ಕೊಂಡು ಅಲ್ಲಿ ಇರುವಂಥ ಒಂದು ಕೆಸರು ಮಣ್ಣಿರುತ್ತೆ, ಅದು ಆ ಗಾಯಕ್ಕೆ ತನಕ ಹಾಕ್ಕೊಂಡು ಅದ್ರ ನಂತರ ಏನು ಮಾಡ್ತಾನೆ, ಅಲ್ಲೇ ಒಂದು ಸಂಜೆವರೆಗೆ ನಿಂತ್ಕೊಳ್ತಾನೆ ಅವನು. ನಿಂತ್ಕೊಂಡ ನಂತರ ಈ ಭೀಮಾ ಮತ್ತು ಕ್ಯಾಪ್ಟನ್ ಫೈಟ್ ಆಗುತ್ತೆ. ಎಲ್ಲರೂ ಒಬ್ರೊಬ್ರು ಹೇಳ್ತಿರೋ ಪ್ರಕಾರ ಭೀಮಂದು ದಂತ ಮುರಿದಿದ್ದು ಕ್ಯಾಪ್ಟನ್ನಿಂದ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆನ್ಸರ್ ಏನು ಸರ್ ಇದಕ್ಕೆ? ಸರ್, ಅಲ್ಲಿ ಸ್ಥಳದಲ್ಲಿದ್ದವರು ಸ್ವಲ್ಪ ಜನ ಸ್ಥಳೀಯರು ಮತ್ತು ಅರಣ್ಯ ಇಲಾಖೆಯವರು ಬಿಟ್ಟರೆ ಯಾರೂ ಇರಲಿಲ್ಲ. ಅದು ಗುದ್ದಾಡಿ ಹೋಯಿತು, ಮರಕ್ಕೆ ತಾಗಿ ಹೋಯಿತು ಅನ್ನೋದು ಜನಗಳ ಒಂದು ಮಾಹಿತಿ. ಅದು ಆ ಮಾಹಿತಿ ಮೇರೆಗೆ ಅದು ಸ್ಪ್ರೆಡ್ ಆಗಿದೆ ಅಷ್ಟೇ. ಅದು ಕ್ಯಾಪ್ಟನ್ ಮತ್ತು ಕಾಡಾನೆ ಭೀಮಾ ಹೊಡೆದಾಡಿದ್ದು ಸತ್ಯನೇ. ಅದು ಯಾಕಂದರೆ ಮದದಲ್ಲಿದ್ದಾವೆ, ಹೊಡೆದಾಡ್ತವೆ. ಅದು ಅಲ್ಲಿದ್ದವ್ರು ಯಾರು, ETF ಸಿಬ್ಬಂದಿಗಳಿರ್ತಾರೆ, ಅರಣ್ಯ ಇಲಾಖೆಯವರು. ಅರಣ್ಯ ಡಿವೈಡ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಆ ಟೈಮಲ್ಲಿ ಯಾರಿಗೂ ಅಸಾಧ್ಯ, ಅದು ಮಾಡೋಕ್ಕೂ ಆಗದೇ ಇರುವಂಥ ವಿಷಯ. ಆ ಟೈಮಲ್ಲಿ ಏನು ಮಾಡುತ್ತೆ, ಈ ರಭಸದಲ್ಲಿ ಹೊಡೆದಾಡೋ ಮೂಮೆಂಟಲ್ಲಿ ಆ ಕೊಂಬನ್ನ ಮರಕ್ಕೆ ತಾಗಿಸ್ಕೊಂಡು ದಂತನ
ಹೊಡೆಯೋ ಫೋರ್ಸಲ್ಲಿ ಒಂದೆರಡು ಮರ ಇರುತ್ತೆ, ಒಂದು ಇಕ್ಳು ಇರುತ್ತೆ, ಅದಕ್ಕೆ ಹೊಡ್ಕೊಂಡು ಅದ್ರ ದಂತನ ಬಡ್ಡೆ ಸಮೇತ ಕಿತ್ತಿ ಬರುತ್ತೆ ಅಂತ ಮಾಹಿತಿ ಇರೋದು, ಅಲ್ಲಿಯ ಇಡೀ ಸ್ಥಳೀಯರ ಮಾಹಿತಿ. ಅದು ಯಾರೋ ಎಲ್ಲೋ ಕೂತ್ಕೊಂಡು ಅದು ಮುರಿತು ಇದು ಮುರಿತು ಅನ್ನೋದು ಅದು ತಪ್ಪಾಗುತ್ತೆ. ನಾನು ಎಲ್ಲೋ ಕೂತ್ಕೊಂಡು ಏನೋ ಹೇಳೋದು ಅದು ತಪ್ಪಾಗುತ್ತೆ. ಯಾರ್ದೋ ಬಗ್ಗೆ ಆಗಲಿ ಸ್ವಲ್ಪ ಜನ ಈಗ ಹೇಳ್ತಾರೆ, ಇಲಾಖೆಯವ್ರ ಬಗ್ಗೆನೂ ಹೇಳ್ತಾರೆ, ಅಂಥದ್ರಲ್ಲಿ ಎಲ್ಲೋ ಕೂತ್ಕೊಂಡು ನಾನು ಹೇಳೋದು ತಪ್ಪಾಗುತ್ತೆ. ಅದು ಕಣ್ಣಾರೆ ನೋಡಿ ಅದನ್ನು ನಾವು ಹೇಳೋದು ಅದು ಸರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಸರ್, ಅದೇ ಬಿಕ್ಕೋಡಿಂದ ಬಂದಾದ್ಮೇಲೆ ಏನಾಯ್ತು ಸರ್? ಅದು ಬಿಕ್ಕೋಡಿಂದ ನಮ್ಮ ಗುಡ್ಬೆಟ್ಟ ಎಸ್ಟೇಟು, ಅದೇ ಹೇಳಿದ್ನಲ್ಲ 300ರಿಂದ 400 ಎಕರೆ ಎಸ್ಟೇಟ್ ಅದು. ಅದರಲ್ಲಿ ಬಂದುಬಿಟ್ಟು ಒಂದು ಕಡೆ ನಿಲ್ತಾನೆ, ಇಡೀ ದಿವಸ ಮಣ್ಣು ಹಾಕ್ಕೊಂಡು ತುಂಬ ಮಂಕಾಗಿರ್ತಾನೆ. ಅದಕ್ಕೆ ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಎಲ್ಲನೂ ಟ್ರೀಟ್ಮೆಂಟ್ ಮಾಡಿ ಅಂತ ವಾಯ್ಸ್ ರೇಸ್ ಮಾಡಿದರು. ಅದ್ರ ನಂತರ ನಮಗೆ ಬಂದಿರೋ ಹಿರಿಯ ಅಧಿಕಾರಿಗಳಿಂದೆಲ್ಲ ಮಾಹಿತಿ ಬಂದಿರೋ ಪ್ರಕಾರ ಅದಕ್ಕೆ ಮುಂಚೆನೂ ಒಂದು ಸತಿ ಡಾಟ್ ಆಗಿದೆ. ಡಾಟ್ ಆದ ನಂತರ ಅದು ಯಾವುದು ವಿಕ್ರಾಂತ್ನ ಯಾವಾಗ ಕಾರ್ಯಾಚರಣೆ ಮಾಡೋಕ್ಕಿತ್ತು ಆ ಟೈಮಲ್ಲಿ ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಲು ಒಂದು ಸತಿ ಅಳವಡಿಕೆ ಕೊಟ್ಟಿರ್ತಾರೆ. ಮತ್ತೆ ಅದಕ್ಕೆ ಮದ ಇರೋ ಟೈಮಲ್ಲಿ ಮತ್ತೆ ಕೊಡೋದು ತಪ್ಪಾಗುತ್ತೆ ಅನ್ನೋದು ಹಿರಿಯ ರಿಟೈರ್ಡ್ ಆಫೀಸರ್ಗಳು ಅವ್ರ ಕೈಲೆಲ್ಲ ಒಂದು ಡಾಕ್ಟರ್ಗಳು ಚರ್ಚೆಗಳು ನಡೆಯುತ್ತೆ. ಅದಕ್ಕೆ ತುಂಬ ಏನಾದರೂ ಗಾಯ ಆಗಿ ಅದಕ್ಕೇನಾದ್ರು ಸುಸ್ತಾದರೆ ಚಿಕಿತ್ಸೆ ಮಾಡೋದು ಅಂತಲೂ ನಿನ್ನೆ ದಿವಸನೂ ಚರ್ಚೆ ಆಗಿದೆ. ಇವತ್ತು DRF ಅವರು ಅದು ಮಾಹಿತಿ TV ಮೂಲಕ ಕೊಟ್ಟಿದ್ದಾರೆ ಅವರು, ಆಯಿತಾ. ಅದ್ರ ನಂತರ ಏನಾಗುತ್ತೆ ಅಂದರೆ ಈಗ ಇದು ಎಲ್ಲರಿಗೂ ತಿಳಿಯುವಂಥ ವಿಷಯ. ಅದು ಏನಾದರೂ ಸುಸ್ತಾದರೆ ಮತ್ತೆ ಏನಾದರೂ ಅದಕ್ಕೆ ತೊಂದರೆ ಆಗೋದಿದ್ದರೆ ಚಿಕಿತ್ಸೆ ಅಂತೂ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಅದ್ರ ನಂತರ ಈಗ ನಮ್ಮ ಭೀಮ ಆಕ್ಟಿವ್ ಆಗಿದ್ದಾನೆ. ಈಗ ಒಂದು ಕಡೆಯಿಂದ ಒಂದು ಕಡೆ ಸಂಚಾರನೂ ಕೂಡ ಮಾಡಿದ್ದಾನೆ. ಈಗ ಪ್ರಕೃತಿನೇ ಅದಕ್ಕೆ ಗುಣಪಡಿಸುತ್ತೆ ಅನ್ನೋದನ್ನು ಅದು ಕೆಲವು ಡಾಕ್ಟರ್ಗಳ ಒಂದು ಅಭಿಪ್ರಾಯನೂ ಕೂಡ ಇದೆ. ಮೊನ್ನೆ ಏನಾಯಿತು ಅಂದರೆ ಈ ರಕ್ತ ಜಾಸ್ತಿ ಹೋಗಿದೆ ಅಂತ ಮಾಹಿತಿ ಬಂದು, ಕೊಂಬು ಯಾರದೇ ಆಗಲಿ ನಮ್ಮ ಹಲ್ಲೋದ್ರೂ ಅವತ್ತಿನ ದಿವಸಕ್ಕೆ ನಮಗೆ ನೋವು ಆಗೇ ಆಗುತ್ತೆ. ಅದು ಊದುತ್ತೆ ಇರ್ಬೋದು, ರಕ್ತ ಹೋಗುತ್ತಿರ್ಬೋದು. ಅದು ಈಗ ಕಾಡು ಪ್ರಾಣಿಗಳಿಗೆ ಏನಂತ ಹೇಳಿದರೆ ಮಣ್ಣೆ ಟ್ರೀಟ್ಮೆಂಟು, ಸೊಪ್ಪೆ ಅದಕ್ಕೆ ಒಂದು ಔಷಧಿ ಟ್ಯಾನಿಕ್ ಇದ್ದಂಗೆ ಅದೇ ರೀತಿ ಗುಣ ಆಗೋದು. ಈಗಿಂದು ಜನ್ರೇಷನ್ ಪ್ರಕಾರ ಅದಕ್ಕೊಂದು ನಾವು ಕಲ್ತಿರೋಂಥ ವಿದ್ಯೆ ಪ್ರಕಾರ ಅದಕ್ಕೊಂದು ನೋವಿಗೊಂದು ಇಂಜೆಕ್ಷನ್ ಬೇಕು ಅಂತ ಹೇಳಿಬಿಟ್ಟು ಪಬ್ಲಿಕ್ ಕೇಳ್ತಾ ಇರೋದು. ಅದಕ್ಕೊಂದು ರೀಸನ್ನು ಇಲ್ಲಿದೆ. ಏನು, ಅದಕ್ಕಿಂತ ಮುಂಚಿತವಾಗಿ ಅರವಳಿಕೆ ಕೊಟ್ಟಿದ್ದಾರೆ, ಮತ್ತೆ ಕೊಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ತಪ್ಪಾಗುತ್ತೆ ಅನ್ನೋದೇ ನಮ್ಮ ಇಲಾಖೆಯವ್ರದ್ದು ಒಂದು ಅಭಿಪ್ರಾಯ ಇದೆ, ಮತ್ತು ಡಾಕ್ಟರ್ಸ್ಗಳದ್ದು ಅಭಿಪ್ರಾಯ ಇದೆ. ಅದು ಅವ್ರಿಗೆ ಬಿಟ್ಟಿದ್ದು, ಅದು ಸರ್ಕಾರಕ್ಕೆ ವಿತ್ತು ಇಲಾಖೆಗೆ ಸಂಬಂಧಪಟ್ಟಿರೋ ವಿಚಾರ ಅದು. ಹಾಗಾಗಿ ಇದು ನಮ್ಮದು ಅಭಿಪ್ರಾಯ ಅದೇ ಇದೆ. ಅವ್ರಿಗೆ ಏನು ಸೂಕ್ತ ಅಂತ ಕಾಣುತ್ತೋ ಅದೇ ಮಾಡೋದು ಒಳ್ಳೆಯದು ಅಂತ. ಅದು ಏನಾದರೂ ಅದು ಸುಸ್ತಾಗಿ ಏನಾದರೂ ಆಗುತ್ತೆ ಅನ್ನೋ ಮೂಮೆಂಟಲ್ಲಿ ಅದಕ್ಕೆ 100% ಅದಕ್ಕೆ ಚಿಕಿತ್ಸೆ ಅಂತೂ ಮಾಡೇ ಮಾಡ್ತೀವಿ ಅಂತ ಹೇಳಿ. ಈಗ ಹಂಗಾದ್ರೆ ಭೀಮಾ ಆಕ್ಟಿವ್ ಆಗಿದ್ದಾನೆ ಅಂತ ಹೌದು. ಈಗ ಅಲ್ಲಿಂದ ಗುಡ್ಬೆಟ್ಟ ಕಡೆಯಿಂದ ಸಕಲೇಶ್ಪುರ ಭಾಗಕ್ಕೆ ವಾಪಸ್ ಹೋಗ್ಬಿಡುತ್ತೆ ನಮ್ಮ ಭೀಮಾ. ಈ ಗ್ರೂಪಿಂದ ಡಿವೈಡ್ ಮಾಡೋದು ಅಂತ ಹೇಳಿಬಿಟ್ಟು ಡಿವೈಡು ಕೂಡ ಮಾಡಾಗಿತ್ತು, ಬಂದು ಆಗಿತ್ತು. ಮತ್ತೆ ನಿನ್ನೆ ಸಂಜೆ ವೇಳೆಗೆ ರಿಟರ್ನ್ ಮತ್ತೆ ಈಗ ಬಿಕ್ಕೋಡ್ ಕಡೆಗೆ ನಮ್ಮ ಕಾಡಾನೆ ಭೀಮಾ ಹೋಗಿರ್ತಾನೆ. ಈಗ ಬಿಕ್ಕೋಡ್ ಭಾಗಕ್ಕೆ ಬಂದು ಈಗ ಬೆಳ್ಳವಾರ ಹತ್ರ ನಮ್ಮ ಕಾಡಾನೆ ಭೀಮಾನು ಕೂಡ ಅಲ್ಲೇ ಇದ್ದಾನೆ. ಈಗ ಗ್ರೂಪು ಕೂಡ ಇಲ್ಲೇ ಇದೆ. ಈಗ 15 ಆನೆ ಗ್ರೂಪು ಕೂಡ ಇಲ್ಲೇ ಇದೆ. ಮತ್ತು ಇನ್ನೊಂದು ಗ್ರೂಪು ಕಾನಹಳ್ಳಿ ಫಾರೆಸ್ಟಲ್ಲಿದೆ. ಮತ್ತು ಇನ್ನೊಂದು ಗ್ರೂಪು ಕುಶಾವರ ಕಡೆ ಇದೆ, ಬೇಲೂರಿಗೆ ಹತ್ತಿರ ಆಗುವಂಥ ಎಲ್ಲ ಬೇಲೂರು ರೇಂಜಲ್ಲೇ ಇದ್ದಾವೆ. ಬೇಲೂರು ತಾಲೂಕು ನಮ್ಮ ಬಿಕ್ಕೋಡು ಅಕ್ಕಪಕ್ಕ, ನಮ್ಮ ಅರಹಳ್ಳಿ ಅಕ್ಕಪಕ್ಕದಲ್ಲಿ ಇದ್ದಾವೆ. ಈಗ ಏನಂದರೆ ಎರಡು ಟೀಮು ಬೇರೆ ಬೇರೆ ಕಡೆ ಇದೆ ಅಂತೀರ. ಯಾವ್ಯಾವ ಟೀಮು ಸರ್ ಇರೋದು? ಈಗ ಭುವನೇಶ್ವರಿ ಬೀಟಮ್ಮ 2 ಅನ್ನೋದು ಕಾನಹಳ್ಳಿ ಫಾರೆಸ್ಟಲ್ಲಿ ಬಂದಿದೆ. ಅದು ಮೂಡಿಗೆರೆ ರೇಂಜಿಗೆ ಹೋಗಿತ್ತು. ಅದು ಇವಾಗ ಮೂಡಿಗೆರೆ ತಾಲೂಕಿಂದ ಗೋಣಿಬೀಡು ಅಂತ ಇದೆ. ಗೋಣಿಬೀಡಿಂದ ಈಗ ಕಾನಹಳ್ಳಿ ಫಾರೆಸ್ಟ್ ಅಂದರೆ ನಮ್ಮ ಬೇಲೂರು ತಾಲೂಕು ಸಿಗುತ್ತೆ, ನಮ್ಮ ಬೇಲೂರು ರೇಂಜಿಗೆ ಬಂದಿರುತ್ತೆ. ಮತ್ತು ಇಲ್ಲಿರುವಂಥದ್ದು ಬೀಟಮ್ಮ 1 ಓಲ್ಡ್ ಬೆಲ್ಟು ವಿತ್ತು ಓಲ್ಡ್ ಬೆಲ್ಟ್ ಅನ್ನೋದು ಕುಶಾವರ ಭಾಗದಲ್ಲಿದೆ. ಈಗ ಬೀಟಮ್ಮ ಎಲ್ಲ ಇಲ್ಲ ಕ್ಯಾಪ್ಟನ್ ಗ್ರೂಪ್, ಇದು ಕ್ಯಾಪ್ಟನ್ ಗ್ರೂಪ್ 15 ಆನೆದು ಇಲ್ಲಿದೆ. ಈಗ ಆನೆ ನೋಡಿದ್ವಲ್ಲ ಸರ್, ಈಗ ಇಲ್ಲೇ ಈಗಿನ್ನೂ ನೋಡಿದ್ವಿ ಒಂದು 5 ಮಿನಿಟ್ಸ್ ಹಿಂದೆ. ಅದು ಯಾವುದು ಸರ್, ಯಾವ ಗ್ರೂಪಿಂದು? ಅದೇ ಕ್ಯಾಪ್ಟನ್ ಇರುವಂಥ ಗ್ರೂಪು. ಅದು ಬೀಟಮ್ಮ 1 ಗ್ರೂಪ್ ಇದೆ. ಅದರಲ್ಲಿ ಎಲ್ಲ ಮಿಕ್ಸ್ ಇದ್ದಾವೆ. ಈಗ ಕುಶಾವರದಲ್ಲಿ ಒಂದು ಗ್ರೂಪ್ ಇದೆ, ಅದು ಕೂಡ ಇದೆ. ಮತ್ತು ಬೀಟಮ್ಮ 2 ಅನ್ನೋದು ಕಾನಹಳ್ಳಿ ಫಾರೆಸ್ಟಲ್ಲಿ ಒಂದು ಗ್ರೂಪ್ ಅಲ್ಲಿದೆ. ಈಗ ಎಲ್ಲ ಒಂದಾಗೋ ಚಾನ್ಸಸ್ಗಳು ಇದೆ. ಈಗ ಭೀಮನು ಬ್ಯಾಕ್ ಸೈಡಲ್ಲಿ ಬರ್ತಾ ಇದ್ದಾನೆ. ಅದು ಮತ್ತು ಈ ಗ್ರೂಪಿಗೆ ಬರ್ತಾನೋ ಇಲ್ಲ ಕುಶಾವರ ಅನ್ನೋ ಭಾಗಕ್ಕೆ ಹೋಗ್ತಾನೋ ಅನ್ನೋದೇ ಒಂದು ಕಾದು ನೋಡಬೇಕದು. ಮತ್ತು ಈಗ ಭೀಮನ ಚಿಕಿತ್ಸೆ ಕೊಡಬೇಕು ಅಂತ ಹೇಳ್ತೀವಿ ನೀವು. ಚಿಕಿತ್ಸೆ ಏನಾದರೂ ಕೊಡಬೇಕಾ? ಚಿಕಿತ್ಸೆ ಅಂದರೆ ನಾವು ಮೊನ್ನೆ ಇದ್ದಿದ್ದು ಒಂದು ಸ್ಥಿತಿಯಲ್ಲಿ ಭೀಮಾ ಚಿಕಿತ್ಸೆ ಇಮಿಡಿಯೇಟಾಗಿ ಕೊಡಲೇಬೇಕು. ಅದಕ್ಕೇನಾದರೂ ಪೇನ್ ಕಿಲ್ಲರು ಆ ನೋವಿಗಾಗಿರುವಂಥ ಏನಾದರೂ ಒಂದು ಚಿಕಿತ್ಸೆ ಕೊಡಬೇಕು ಅಂತ ನಾವು ಹೇಳ್ತೀವಿ. ಆದರೆ ಇವತ್ತಿನ ಮಟ್ಟಿಗೆ ಭೀಮಾ ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ. ಗಾಯನೂ ಸ್ವಲ್ಪ ಊದಿತ್ತಲ್ಲ ಏನೋ ಅದನ್ನು ಸ್ವಲ್ಪ ಕಮ್ಮಿ ಆಗಿದೆ.
ಅಂಥ ಸಂದರ್ಭದಲ್ಲಿ ನಾವು ಈಗ ಸದ್ಯದ ಮಟ್ಟಿಗೇನು ಬೇಡ ನೋಡೋಣ ಅಂತ ನಮ್ಮ ಅಭಿಪ್ರಾಯನೂ ಅದೇ ರೀತಿ ಇದೆ, ಏನು ತೊಂದರೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಭೀಮಂಗ್ ಅಷ್ಟು ಗಾಯ ಆಗಿದ್ರು, ಅಷ್ಟು ರಕ್ತ ಹೋಗಿದ್ರು ತಿರ್ಗಾ ಫೈಟಿಗೆ ಬರ್ತಾ ಇದ್ದಾನೆ ಅಂತ ನನಗೆ ಮಾಹಿತಿ ನೀಡಿದ್ರಿ. ಅದು ಯಾವ ಥರ ಇದಾಯಿತು ಸರ್? ಅದು ತಿರ್ಗಾ ಫೈಟಿಗೆ ಅಂತ ಹೇಳಿದರೆ ರೋಷ ಇದ್ದೇ ಇರುತ್ತೆ ಒಂದು, ಇನ್ನೊಂದು ಮದ ಇದೆ. ಈಗ ಅದು ಹೀಟಿಗೆ ಬಂದಿರುವಂಥ ಹೆಣ್ಣಾನೆನ ಹುಡುಕ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಒಂದು ಹೆಣ್ಣಿಗೋಸ್ಕರ ಏನೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ರೀಸನಬಲ್ ಇದೆ. ಅದೇ ಕಾಡಾನೆಗಳಲ್ಲೂ ಅಷ್ಟೇ, ಈಗ ಮದದಲ್ಲಿರೋ ಕಾರಣ ಅದು ಗ್ರೂಪಿಗೆ ಸೇರ್ಪಡಲೇಬೇಕು. ಈಗ ಹೀಟಿಗೆ ಬಂದಿರೋ ಆನೆನ ಸೇರ್ಪಡಲೇಬೇಕು. ಆದರೂ ಕೂಡ ಯಾವುದೋ ಒಂದು ಗ್ರೂಪಿಗೆ ಹೋಗಿ ಸೇರ್ಪಡ್ಬೋದು, ಆದರೂ ಕೂಡ ಅಲ್ಲಿ ಹೀಟಿಗೆ ಬಂದಿರೋವಂಥ ಹೆಣ್ಣಾನೆನೇ ಬೇಕು ಅದಕ್ಕೆ, ಆಯಿತಾ. ಈಗಿರೋವಂಥದ್ದು ಹೀಟಿಗೆ ಬಂದಿರೋವಂಥ ಹೆಣ್ಣಾನೆ ಇದೇ ಕ್ಯಾಪ್ಟನ್ ಗ್ರೂಪಲ್ಲಿ ಇರೋದು. ಈಗ ಆ ಗ್ರೂಪಲ್ಲಿ ಏನಾದ್ರು ಇದ್ದರೆ ಭೀಮಾ ಅಲ್ಲೇ ಸೆಟ್ಲ್ ಆಗ್ತಾನೆ. ಇಲ್ಲ ಅಂತ ಹೇಳಿದರೆ ಕುಶಾವರ ಭಾಗದಿಂದ ಮತ್ತೆ ಈ ಜಾಗಕ್ಕೆ ಬಂದೇ ಬರ್ತಾನೆ. ತಿರ್ಗಾ ಫೈಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಹೇಳೋಕ್ಕಾಗೋದಿಲ್ಲ. ದೊಡ್ಡ ಕಾಳಗನೆ ಮತ್ತೆ ನಡಿಬೋದು. ಯಾಕಂದರೆ ಈಗ ನೋವಲ್ಲೂ ಇದ್ದಾನೆ, ಮತ್ತು ದಂತನೂ ಕಳ್ಕೊಂಡಿದ್ದಾನೆ, ಮತ್ತೆ ಏನಾಗ್ಬೋದು ಅನ್ನೋದೇ ಒಂದು ಕುತೂಹಲಕಾರಿ ವಿಷಯ. ಈಗ ಒಂದು ದಂತ ಕಳ್ಕೊಂಡಿದ್ದಾನೆ, ಆದರೂ ಫೈಟ್ ಮಾಡ್ತಾನೆ ಅಂತ ಅನಿಸ್ತಾ ಇದೆ ನಿಮಗೆ? ಮಾಡೇ ಮಾಡ್ತಾನೆ. ಮದ ಇರೋ ಕಾರಣ ಅದಕ್ಕೆ ಭಯ ಪಡೋ ವಿಚಾರ ಏನೂ ಇಲ್ಲ. ಯಾಕಂತ ಹೇಳಿದರೆ ಈಗ ಮದ ಇರೋದ್ರಿಂದ ಯಾರ್ದು ಕೇಳಲ್ಲ ನೋಡಿ, ಒಂದು ಏಜ್ ಅದು ಆ ಥರ ಇರುತ್ತೆ. ಅದು ಒಂದು 5-6 ತಿಂಗಳು ಅದು ಆ ಮದದಲ್ಲಿರೋ ಕಾರಣ ಯಾವುದೇ ಕಾರಣಕ್ಕದು ಹೆದರೋ ಮಾತೇ ಇಲ್ಲ. ನೋವಿದ್ದಿದ್ದಕ್ಕೆ ಒಂದು ದಿವಸ ರೆಸ್ಟ್ ತಗೊಂಡಿರ್ಬೋದು, ಇನ್ನೂ ನೋವಿದ್ರೂ ಕೂಡ ಮದ ಇರೋ ಕಾರಣ ಅದು ಏನು ತಿಂತಾನೂ ಇಲ್ಲ, ನೀರೊಂದು ಕುಡಿತಾ ಇದೆ, ತಿರುಗ್ತಾ ಇದೆ, ಆ ಮೂಮೆಂಟಲ್ಲಿ ಇದೆ. ಹಾಗಾಗಿ ಏನು ಹೇಳೋಕ್ಕೂ ಕಷ್ಟನೇ ಇದೆ. ಬಂದು ಗ್ರೂಪಿಗೆ ಸೇರಿದರೆ ಏನು ಹೊಡೆದಾಟ ಮಾಡ್ಕೊಂಡು ಏನಾಗುತ್ತೆ ಅನ್ನೋದೇ ಒಂದು ಕುತೂಹಲಕಾರಿ ಸಂಗತಿ. ಮತ್ತು ಅದಕ್ಕೆ ಪಡೆದೇ ಇರೋ ರೀತಿ ಈಗ ಈ ಗ್ರೂಪು ಮುಂದೆ ಹೋಗ್ತಾ ಇದೆ, ಅದು ಹಿಂದೆ ಬರ್ತಾ ಇದೆ, ಆ ಥರ ಆಗ್ತಾ ಇದೆ.